ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ದಿನೇ ದಿನೇ ಜಾಸ್ತಿ ಆಗುತ್ತಿರುವ ರೀಟೇಲ್ ಇನ್ವೆಸ್ಟರ್ ಸಂಖ್ಯೆ. ಒಂದು ಗುಡ್ ನ್ಯೂಸ್ ಏನಾಗಿದೆ ನಮ್ಮ ಸ್ಟಾಕ್ ಮಾರ್ಕೆಟ್ಸಲ್ಲಿ ಲಾಸ್ಟ್ 4 ಇಯರ್ಸಲ್ಲಿ ಅಂದರೆ ಕಂಟಿನ್ಯೂಸ್ ಆಗಿ ರೀಟೇಲ್ ಇನ್ವೆಸ್ಟರ್ಸ್ ನಂಬರ್ ಜಾಸ್ತಿ ಆಗ್ತಾ ಬರ್ತಾ ಇದೆ. 2020 ಆದಮೇಲೆ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಕೋವಿಡ್ ಕ್ರಾಶ್ ಆದಮೇಲೆ ಆವಾಗ ಮಾರ್ಕೆಟ್ ರ್ಯಾಲಿ ಆಗುವಾಗ ಸುಮಾರು ಇನ್ವೆಸ್ಟರ್ಸ್ಗೆ ಅಟ್ರಾಕ್ಷನ್ ಆಯಿತು, ಸ್ಟಾಕ್ ಮಾರ್ಕೆಟನ್ನು ದುಡ್ಡು ಮಾಡ್ಬೋದು ಅಂತ ಒಂದು ಫೀಲಿಂಗ್ ಬಂತು. 2022-23 ಅಷ್ಟು ಒಳ್ಳೆ ವರ್ಷಗಳು ಆಗಿರಲಿಲ್ಲ ಸ್ಟಾಕ್ ಮಾರ್ಕೆಟ್ಸಿಗೆ. ಆದರೂ ನ್ಯೂ ಇನ್ವೆಸ್ಟರ್ಸ್ ಸ್ಟಾಕ್ ಮಾರ್ಕೆಟ್ಸಿಗೆ ಎಂಟರ್ ಮಾಡ್ತಾ ಇದ್ದಾರೆ. ನಾನು ಮ್ಯೂಚುವಲ್ ಫಂಡ್ಸ್ SIPs ಡೇಟಾ ಹಾಕಿದ್ದೀನಿ, ಯಾವ ಥರ ಇಂಪ್ರೂವ್ ಆಗಿದೆ ಅಂತ, ಯಾವ ಥರ ತುಂಬ ಜಾಸ್ತಿ ಆಗಿದೆ ಅಂತ. January 2021 8,023 ಕೋಟಿ ಪರ್ ಮಂತ್ SIP ಆಗ್ತಾ ಇತ್ತು. ಜುಲೈ ಅಷ್ಟರೊಳಗೆ 9,609 crores ಆಯಿತು. January 2022 11,517 ಕೋಟಿ. ಜುಲೈ 2022 12,140 ಕೋಟಿ. January 2023 13,856 ಕೋಟಿ ಆಗಿತ್ತು ಪರ್ ಮಂತ್ SIP ಮುಖಾಂತರ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕೋರು. ಹಾಗೂ ಜುಲೈ 2023 15,245 crores ಆಗಿದೆ. ಅಕ್ಟೋಬರ್ 2023 ಲೇಟೆಸ್ಟ್ ಡೇಟಾ 16,928 ಕೋಟಿ SIP ಮುಖಾಂತರ ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ಅಂದರೆ ಅಟ್ಲೀಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ಇನ್ವೆಸ್ಟ್ ಆಗಿದೆ. SIPs January 2021 ನೀವು ನೋಡಿದರೆ 30% ಪರ್ ಆ್ಯನಮ್ ಇನ್ಕ್ರೀಸ್ ಆಗ್ತಾ ಬಂದಿದೆ ಆ ಟೋಟಲ್ ಅಮೌಂಟಲ್ಲಿ. ಇನ್ನೂ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಆಗ್ತಾ ಇದ್ದೀನಿ. ಅಕ್ಟೋಬರ್ 2023 ನ್ಯೂ SIP ಅಕೌಂಟ್ ಓಪನಿಂಗ್ಸ್ ಆಗಿದ್ದು ನೆಟ್ 17 lakhs. ಅದು 5 ವರ್ಷದ ಆ್ಯಾವ್ರೇಜು ಬರೀ 7.5 lakhs ಇದೆ ಪರ್ ಮಂತು. ಹಾಗೂ ಆ್ಯಾವ್ರೇಜ್ ಅಮೌಂಟ್ ಇನ್ವೆಸ್ಟೆಡ್ ಆಸ್ SIP 2,318 ರೂಪಾಯಿ ಪರ್ ಮಂತು. ಅದು ಆ್ಯಾವ್ರೇಜು. ಇದು ಹೈಯೆಸ್ಟ್ ಲೆವೆಲ್ ಇನ್ 19 months. ಈ ಹೈಯೆಸ್ಟ್ ಇದ್ದಿದ್ದು ಅಕ್ಟೋಬರ್ 2023. ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಆಫ್ SIPs ಅಂದರೆ ದುಡ್ಡು ನೀವು ಮ್ಯೂಚುವಲ್ ಫಂಡಲ್ಲಿ ಲಂಸಮ್ ಆಗಿ ಹಾಕ್ಬೋದು, SIP ಮುಖಾಂತರ ಹಾಕ್ಬೋದು. SIP ಮುಖಾಂತರ ಹಾಕಿ ದುಡ್ಡೇ ಮ್ಯೂಚುವಲ್ ಫಂಡಲ್ಲಿ 8.6 lakh crores ಇದೆ. ಅದು 18.4% ಆಫ್ ದ ಟೋಟಲ್ ಮ್ಯೂಚುವಲ್ ಫಂಡ್ AUM ಆಫ್ 46.71 crores. ಇದೆಲ್ಲನೂ ಆಸ್ ಆನ್ ಎಂಡ್ ಆಫ್ ಅಕ್ಟೋಬರ್ 2023. ನೀವು ನೋಡ್ಬೋದು ಅವೇರ್ನೆಸ್ ಆಫ್ ಮ್ಯೂಚುವಲ್ ಫಂಡ್ಸ್ ತುಂಬ ಜಾಸ್ತಿ ಆಗಿದೆ. ಎಸ್ಪೆಷಲಿ SIPಲಿ ಇಂಟ್ರೆಸ್ಟ್ ಇದ್ದವರು ತುಂಬ ಜಾಸ್ತಿ ಜನ ಆಗಿದ್ದಾರೆ. ಅದಕ್ಕೋಸ್ಕರ ಈ ಥರ ತುಂಬ ಜಾಸ್ತಿ ಅಮೌಂಟು ಇನ್ವೆಸ್ಟ್ ಆಗ್ತಾ ಇದೆ. ಇನ್ನೂ ಬರುವ ವರ್ಷಗಳಲ್ಲಿ ಆವಾಗ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕಂದರೆ ಸದ್ಯಕ್ಕೆ Tier 1 ಸಿಟೀಸು ಅಂದರೆ ದೊಡ್ಡ ಸಿಟೀಸ್ ಡೆಲ್ಲಿ, ಬಾಂಬೆ, ಬ್ಯಾಂಗ್ಳೂರ್, ಚೆನ್ನೈ ಅಂತ ಅಲ್ಲಿಂದಲೇ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಆಗ್ತಾ ಇದೆ. Tier 2, Tier 3 ಸಿಟೀಸ್ ಇನ್ನೂ ಸಣ್ಣ ಸಿಟೀಸಲ್ಲಿ ಅವೇರ್ನೆಸ್ ಜಾಸ್ತಿ ಆದರೆ ಆವಾಗ ನೀವು ಇಮ್ಯಾಜಿನ್ ಮಾಡ್ಬೋದು ಇನ್ನೂ ಎಷ್ಟು ದುಡ್ಡು ಮ್ಯೂಚುವಲ್ ಫಂಡ್ಸಿಗೆ ಇನ್ವೆಸ್ಟ್ ಆಗುತ್ತೆ ಅಂತ. ಈಗ ಒಂದು ವೆರಿ ಇಂಟ್ರೆಸ್ಟಿಂಗ್ ಟೇಬಲ್, ರೈಸ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ಇನ್ ಇಂಡಿಯಾ. ಮಾರ್ಚ್ 2017 ನೋಡಿ ಬರೀ 2.79 crore ಡಿಮ್ಯಾಟ್ ಅಕೌಂಟ್ಸ್ ಇತ್ತು. 2018 ಮಾರ್ಚ್ ಅಷ್ಟರೊಳಗೆ 3.19, 2019 3.59, 2020 ಮಾರ್ಚಲ್ಲಿ 4.09. ಮತ್ತೆ ಇನ್ಕ್ರೀಸ್ ಆಗ್ತಾ ಇರೋದು ನೋಡಿ, ತುಂಬ ಜಾಸ್ತಿ ಆಗ್ತಾ ಇದೆ. ಮಾರ್ಚ್ 2021 5.51 crores, ಮಾರ್ಚ್ 2022 8.97 crores, ಮಾರ್ಚ್ 2023 10.62 crores, ಅಕ್ಟೋಬರ್ 2023 13.23 crore ಡಿಮ್ಯಾಟ್ ಅಕೌಂಟ್ಸ್ ಇಂಡಿಯಾದಲ್ಲಿ ಸದ್ಯಕ್ಕೆ ಇದೆ. ಸೊ ತುಂಬ ಜಂಪು. ಲಾಸ್ಟ್ 6 ಇಯರ್ಸಲ್ಲಿ 2 ಕೋಟಿ ಚಿಲ್ಲರೆಯಿಂದ 13 ಕೋಟಿವರೆಗೆ ಆಗಿದೆ. 6 times ಆಲ್ಮೋಸ್ಟ್ ಜಂಪ್ ಆಗಿದೆ. ಓನರ್ಶಿಪ್ ಬೈ ರಿಟೇಲ್ ಇನ್ವೆಸ್ಟರ್ಸ್. ಎಷ್ಟು ಪರ್ಸೆಂಟೇಜ್ ಆಫ್ ದ ನಿಫ್ಟಿ 50 ಸ್ಟಾಕ್ಸು ರಿಟೇಲ್ ಶೇರ್ ಹೋಲ್ಡರ್ಸ್ ಓನ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 2014 5.42% ಇತ್ತು ನಿಫ್ಟಿ 50 ಸ್ಟಾಕ್ಸಲ್ಲಿ. ಅದು 5.66% ಆಯಿತು ನೆಕ್ಸ್ಟ್ ಇಯರು. ಸೆಪ್ಟೆಂಬರ್ 2016 6.03, ಮತ್ತು 6.29, ಮತ್ತು 5.95, 6.16, 6.62, 6.42. 2022 ಸೆಪ್ಟೆಂಬರಲ್ಲಿ 6.89%, ಹಾಗೂ ಸೆಪ್ಟೆಂಬರ್ 2023 6.98% ನಿಫ್ಟಿ 50 ಸ್ಟಾಕ್ಸ್ ಓನ್ ಮಾಡಿದ್ದು ರಿಟೇಲ್ ಇನ್ವೆಸ್ಟರ್ಸೇ. ಅದೇ ಥರ ನಿಫ್ಟಿ 100 ಸ್ಟಾಕ್ಸ್ ಹಾಕಿದ್ದೀನಿ, ಸಿಮಿಲರ್ ಗ್ರೋತ್ ಆಗಿದೆ. ಸೊ ನಿಮಗೆ ಕಾಣಿಸುತ್ತೆ ಇಯರ್ ಬೈ ಇಯರು ರಿಟೇಲ್ ಇನ್ವೆಸ್ಟರ್ಸ್ ಶೇರು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸ್ ಇನ್ ರಿಟೇಲ್ ಇನ್ವೆಸ್ಟರ್ಸ್ ಇನ್ ಇಂಡಿವಿಜುವಲ್ ಸ್ಟಾಕ್ಸ್. ಎಷ್ಟು ನಂಬರ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ ಕೆಲವು ಪಾಪ್ಯುಲರ್ ಸ್ಟಾಕ್ಸಲ್ಲಿ ಇದೆ ಅಂತ. ಎಸ್ ಬ್ಯಾಂಕು ಮಾರ್ಚ್ 2020 13.39 lakh ಇಂಡಿವಿಜುವಲ್ ರಿಟೇಲ್ ಇನ್ವೆಸ್ಟರ್ಸ್ ಆ ಶೇರ್ಸನ್ನು ಹೋಲ್ಡ್ ಮಾಡ್ತಾ ಇದ್ರು. ಸೆಪ್ಟೆಂಬರ್ 2023 48.05 lakhs ಆಗಿದೆ. ಟಾಟಾ ಪವರ್ 3.23 lakhs ಇಂದ 37.58 lakhs. ಟಾಟಾ ಸ್ಟೀಲ್ 8.02 lakhs ಇಂದ 37.4 lakhs. ಟಾಟಾ ಮೋಟರ್ಸ್ ಮಾರ್ಚ್ 2020 10.99 lakh ರಿಟೇಲ್ ಇನ್ವೆಸ್ಟರ್ಸ್ ಇದ್ದರು, ಈಗ 37.1 lakh ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ.
ITC 2020 ಮಾರ್ಚಲ್ಲಿ 9.45 ಲ್ಯಾಕ್ಸು, ಈಗ ಸೆಪ್ಟೆಂಬರ್ 2023ಲಿ 32.2 ಲ್ಯಾಕ್ಸ್ ಆಗಿದೆ. ವೋಡಾಫೋನ್ ಐಡಿಯಾ 4.11 ಲಕ್ಷದಿಂದ 30,45,000 ಆಗಿದೆ. HDFC ಬ್ಯಾಂಕು 7.21 ಲ್ಯಾಕ್ಸಿಂದ 29.76 ಲ್ಯಾಕ್ಸ್ ಆಗಿದೆ. ಸೊ ಇದು ಜಾಸ್ತಿ ಜಂಪ್ ಆಗಿರೋ ಸ್ಟಾಕ್ಸು ಹಾಗೂ ಜಾಸ್ತಿ ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡೋ ಸ್ಟಾಕ್ಸು. ಇದು ಬಿಟ್ಟು ಸುಮಾರು ಬೇರೆ ಸ್ಟಾಕ್ಸು ಈ ರಿಟೇಲ್ ಇನ್ವೆಸ್ಟರ್ಸ್ ಲಾರ್ಜ್ ನಂಬರ್ಸಲ್ಲಿ ಇಟ್ಕೊಂಡಿದ್ದಾರೆ. FIIs ನೀವು ನೋಡ್ಬೋದು, ಆವಾಗ ವಿಡ್ರಾ ಮಾಡ್ತಾರೆ, ಆವಾಗ ದುಡ್ಡು ಹಾಕ್ತಾರೆ. ಅದೆಲ್ಲನೂ ಅವರ ಕಂಟ್ರಿದು ಫೈನಾನ್ಷಿಯಲ್ ಪೊಸಿಷನ್ ಮೇಲೆ ನೋಡಿಕೊಂಡು ಅದನ್ನು ಡಿಸಿಷನ್ ತೊಗೊಳ್ತಾ ಇರ್ತಾರೆ. ಅವರ ವ್ಯೂ ಯೂಶಲಿ ಶಾರ್ಟ್ ಟರ್ಮ್ ಇರ್ತದೆ, ತುಂಬ ಲಾಂಗ್ ಟರ್ಮ್ ಇರೋದಿಲ್ಲ. ಆದರೆ ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಅದು ನಮ್ಮ ದುಡ್ಡೇ, ನಾವು ನಮ್ಮ ಇಂಡಿಯನ್ ಕಂಪ್ನೀಸಲ್ಲಿ ಹಾಕುವಾಗ ನಮಗೇನು ಅರ್ಜೆಂಟಾಗಿ ತೊಗೋಬೇಕಂತ ಯಾವ ರೀಸನ್ ಇರೋದಿಲ್ಲ. ನಮ್ಮ ಎಕನಾಮಿಕ್ ಪೊಸಿಷನ್ ಚೆನ್ನಾಗಿದ್ರೆ ಈ ರಿಟೇಲ್ ಇನ್ವೆಸ್ಟರ್ಸು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಇನ್ವೆಸ್ಟ್ ಮಾಡಲಿಕ್ಕೆ. ಯಾಕಂದರೆ ಅವರ ಫ್ಯೂಚರ್ ಗೋಲ್ಸಿಗೆ, ಮಕ್ಕಳ ಎಜುಕೇಷನ್, ಮಕ್ಕಳ ಮದುವೆಗೆ ದುಡ್ಡು ಅವರು ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಅದು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ಲಿ ಇರ್ಬೋದು ಅಥವಾ ಇಂಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ಸ್ ಹಾಕ್ತಾ ಇರ್ಬೋದು. ರಿಯಲ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆ್ಯಕ್ಚುಲಿ ರಿಟೇಲ್ ಇನ್ವೆಸ್ಟರ್ಸ್, ಯಾಕಂದರೆ ಅವರಿಗೆ ಯಾವ ಒಂದು ಅರ್ಜೆನ್ಸಿ ಇರಲ್ಲ, ಅವರು ವೇಟ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅಪ್ ಆ್ಯಂಡ್ ಡೌನ್ ಆದ್ರೂ ಅವರು ಅಷ್ಟು ಭಯ ಪಡ್ಕೊಳ್ಳಲ್ಲ. ಯಾಕೆ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ಸಲ್ಲಿ? ಕೆಲವು ಸಣ್ಣ ರೀಸನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಲೋ ಇಂಟ್ರೆಸ್ಟ್ ರೇಟ್ಸ್ ಆನ್ FD, ಪೋಸ್ಟ್ ಆಫೀಸ್ ಎಕ್ಸೆಟ್ರಾ. ಗೊತ್ತಿದೆ ನಿಮಗೆ, 6-7% ಅದು ಟ್ಯಾಕ್ಸ್ ಆದಮೇಲೆ ಕಮ್ಮಿ ಆಗುತ್ತೆ. ಸೊ ಇದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಜಾಸ್ತಿ ಜನಕ್ಕೆ ಈಗ ಅವೇರ್ನೆಸ್ ಬಂದಿದೆ. ಎರಡನೇ ಪಾಯಿಂಟು, ಹೈಯರ್ ಅವೇರ್ನೆಸ್ ಅಮಾಂಗ್ ಜನರಲ್ ಪಬ್ಲಿಕ್ ಅಬೌಟ್ ದ ಸುಪೀರಿಯಾರಿಟಿ ಆಫ್ ಸ್ಟಾಕ್ ಮಾರ್ಕೆಟ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್. ಈಗ ಜನರಿಗೆ ಗೊತ್ತಾಗಿದೆ, ನಾನು ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಆವಾಗ ನನಗೆ ಬೆನಿಫಿಟ್ ಜಾಸ್ತಿ ಇದೆ, ನನ್ನ ದುಡ್ಡು ಜಾಸ್ತಿ ಗ್ರೋ ಆಗುತ್ತೆ, ನನಗೆ ಏನೇನು ಫ್ಯೂಚರ್ ಬೇಕು ಇದರಿಂದ ನಾನು ಅಚೀವ್ ಮಾಡ್ಬೋದು ಅಂತ. ಮುಂಚೆ ಜನರಿಗೆ ಗೊತ್ತಾಗ್ತಿರಲಿಲ್ಲ, ಮುಂಚೆ ಇದ್ರ ಬಗ್ಗೆ ಅವೇರ್ನೆಸ್ ಕಮ್ಮಿ ಇತ್ತು. ಮೂರನೇದು, ನೀವು ನೋಟಿಸ್ ಮಾಡಿರ್ಬೋದು, ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗಿದೆ, ಎಲ್ಲ ಖರ್ಚು ತುಂಬ ಜಾಸ್ತಿ ಆಗ್ತಾ ಇದೆ. ಆವಾಗ ನಾವು ಬರೀ ನಾನು FDಯಲ್ಲೇ ಹಾಕ್ತೀನಿ, ಅದರ ಮೇಲೆ ಡಿಪೆಂಡ್ ಆಗ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ FD ರೇಟು, PPF ರೇಟ್ ಎಲ್ಲ ಇನ್ಫ್ಲೇಷನ್ ಅಷ್ಟೇ ಬರುತ್ತೆ. ಆವಾಗ ನಿಮ್ಮ ದುಡ್ಡು ಆ್ಯಕ್ಚುಲಿ ಗ್ರೋತ್ ಆಗ್ತಾ ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಡಿಫ್ಲೇಟ್ ಆಗ್ತಾ ಇದೆ ಅಥವಾ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಇನ್ನು ಸದ್ಯಕ್ಕೆ ರಿಟೇಲ್ ಇನ್ವೆಸ್ಟರ್ಸ್ ಇರೋದು ಮೇ ಬಿ 6-7 ಕೋಟಿ ಇರ್ಬೋದು. ಡಿಮ್ಯಾಟ್ ಅಕೌಂಟ್ 13 ಕೋಟಿ ಇದ್ರು ಎಷ್ಟೋ ಜನ ಹತ್ರ 2-3 ಅಕೌಂಟ್ ಇರುತ್ತೆ. ಸೊ ಇಂಡಿವಿಜುವಲ್ ಯೂನಿಕ್ ಇನ್ವೆಸ್ಟರ್ಸ್ 6-7-8 ಕೋಟಿವರೆಗೆ ಇರ್ಬೋದು. ಫ್ಯೂಚರಲ್ಲಿ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ನಂಬರ್ ತುಂಬ ಜಾಸ್ತಿ ಆಗಲಿಕ್ಕಿದೆ. ಯಾಕಂದರೆ ಮೋಸ್ಟ್ ಪೀಪಲ್ ಬಿಲೋ 18 ಇಯರ್ಸೇ ಇದ್ದಾರೆ. ಇನ್ನೂ 5-10 ವರ್ಷದಲ್ಲಿ ಅವ್ರು ವರ್ಕಿಂಗ್ ಏಜಿಗೆ ಬರ್ತಾರೆ. ಆವಾಗ ಅವರು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಆವಾಗ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡಲ್ಲೆಲ್ಲ ದುಡ್ಡು ಹಾಕಲಿಕ್ಕೆ ಅವರು ಇಷ್ಟಪಡ್ತಾರೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ನು, ನಿಮ್ಮ ಅಣ್ಣ, ತಮ್ಮ, ತಂಗಿ, ಅಕ್ಕ ಹಾಗೂ ಕ್ಲೋಸ್ ರಿಲೇಟಿವ್ಸಿಗೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಎನ್ಕರೇಜ್ ಮಾಡಿದ್ರಾ? ಎಸ್, ಎನ್ಕರೇಜ್ ಮಾಡಿ ಅವ್ರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಸ್ ಅಂತ ಹಾಕಿ. ಇಲ್ಲ, ನಾನು ಅವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಆದರೆ ಅವ್ರು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಅದೇ ಥರ ಬರೀರಿ. ಇಲ್ಲ, ಅವ್ರಿಗೆ ನಾನು ಇನ್ಫಾರ್ಮೇ ಮಾಡಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂದರೆ ಮೂರನೇ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ನೀವು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.